87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ನಿನ್ನೆಯಿಂದನೂ ಕೂಡ ನಡೀತಾ ಇರುವಂತಹ ಸಮ್ಮೇಳನಕ್ಕೆ ಲಕ್ಷೋಪಲಕ್ಷ ಜನರು ಸಾಗರವಾಗಿ ಹರಿದು ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಸಮ್ಮೇಳನ ಸಂಪೂರ್ಣ ಯಶಸ್ವಿಯಾಗಿದೆ. ಈಗ ಬಂದಂಥ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡಿರುವಂಥದ್ದು ನಾವಿವಾಗ ನೋಡ್ಬೋದು. ಇಲ್ಲಿ ಏನು ಊಟದ ಕೌಂಟರ್ಗಳು ಮಾಡಿದ್ದಾರೆ, ಸುಮಾರು 100 ಕೌಂಟರ್ಗಳನ್ನ ಊಟಕ್ಕೋಸ್ಕರ ಮಾಡಿರುವಂಥದ್ದು. ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಊಟನ ಮಾಡಬೇಕು, ಮತ್ತು ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು, ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ ಒಂದು ಅರೇಂಜ್ ಮಾಡಿರುವಂಥದ್ದು. ಈ ಒಟ್ಟು ಬರುವಂಥ ಜನರಿಗೆ ಯಾರಿಗೂ ಕೂಡ ಊಟ ಇಲ್ಲದೆ ಹೋಗಬಾರ್ದು ಅಂತೇಳಿ ಜನರು ಸಂಜೆವರೆಗೂ ಬಂದರೂ ಕೂಡ ಸಂಜೆವರೆಗೂ ಊಟ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ಏನಪ್ಪ ಅಂದರೆ ಒಂದು ರೊಟ್ಟಿ ಆಗಿರ್ಬೋದು, ಲಾಡಾಗಿರ್ಬೋದು, ಮತ್ತು ಅದಲ್ಲದೆ ಅನ್ನ ಸಾಂಬಾರು, ಮೊಸರು, ಈ ರೀತಿ ಹಪ್ಪಳ, ಈ ರೀತಿ ಒಂದು ಮೆನುನು ಕೂಡ ಸಿದ್ಧಪಡಿಸಿರುವಂಥದ್ದು. ಮತ್ತು ಅದಲ್ಲದೆ ಮೊಸರನ್ನೂ ಕೂಡ ಇಲ್ಲಿ ಅರೇಂಜ್ ಮಾಡಿರುವಂಥದ್ದು. ಬಂದಂಥವ್ರಿಗೆ ಮನೇಲಿ ಯಾವ ರೀತಿ ಊಟ ಮಾಡ್ತಾರೋ ಅದೇ ರೀತಿ ಎಲ್ಲರೂ ಕೂಡ ಊಟ ಮಾಡಬೇಕು, ಊಟನ ಸವಿಬೇಕು. ಸಮ್ಮೇಳನದಲ್ಲಿ ಬಂದಂಥವ್ರು ಹೊಟ್ಟೆ ಹಸ್ಕೊಂಡು ಹೋಗಬಾರ್ದು ಅನ್ನೋದು ಇಲ್ಲಿನ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. ಒಟ್ಟಾರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೊರ ಜಿಲ್ಲೆಗಳಿಂದನೂ ಕೂಡ ಜನರು ಬರ್ತಾರೆ, ಅವ್ರಿಗೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತು ಅದಲ್ಲದೆ ಏನು ಒಂದು 600 ರೂಪಾಯಿ ದುಡ್ಡು ಕೊಟ್ಟು ರಿಜಿಸ್ಟ್ರ್ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆ ಒಂದು ಪ್ರತ್ಯೇಕ ಕೌಂಟ್ರುಗಳು, ಅಂದರೆ VIP-ಗಳಿಗೆ ಒಂದು ಪ್ರತ್ಯೇಕ ಕೌಂಟ್ರುಗಳನ್ನ ಮಾಡಿದ್ದಾರೆ. ಮತ್ತು ಅದಲ್ಲದೆ ಬರುವಂಥ ಸಾರ್ವಜನಿಕರಿಗೂ ಸಪ್ರೇಟ್ ಕೌಂಟ್ರುಗಳನ್ನ ಮಾಡಿರುವಂಥದ್ದು. ಸಪ್ರೇಟ್ ಕೌಂಟ್ರುಗಳನ್ನ ಮಾಡಿಕೊಂಡು ಇಲ್ಲಿ ಏನು ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ 100 ಕೌಂಟ್ರುಗಳು, ಅಂದರೆ ಸಾರ್ವಜನಿಕರಿಗೆ 100 ಕೌಂಟ್ರುಗಳನ್ನ ಮಾಡಿ ಅಲ್ಲಿ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆನ ಮಾಡಿರುವಂಥದ್ದು. ಅಂದರೆ ಸುಮಾರು 1000 ಜನ ಇಲ್ಲಿ ಅಡುಗೆ ಭಟ್ರಾಗಿರ್ಬೋದು, ಅಡುಗೆ ಸಹಾಯಕರಾಗಿರ್ಬೋದು, ಬಡಿಸೋರಾಗಿರ್ಬೋದು, 1000ಕ್ಕೂ ಹೆಚ್ಚು ಮಂದಿ ಒಂದು ಈ ಊಟದ ವ್ಯವಸ್ಥೆನ ಮಾಡ್ತಾ ಇರುವಂಥದ್ದು. ಅಂದರೆ 2 ಕಡೆ ಶೆಡ್ಗಳನ್ನ ಮಾಡಿ 2 ಶೆಡ್ಗಳಲ್ಲೂ ಕೂಡ ಊಟದ ವ್ಯವಸ್ಥೆನ ಮಾಡಿರುವಂಥದ್ದು. ಮತ್ತು ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಒಂದೊಂದು ಕೌಂಟರ್ನಲ್ಲಿ 5 ರಿಂದ 6 ಮಂದಿ ಬಡಿಸೋರ್ನೇ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು 6-7 ಮಂದಿ ಏನು ಬಡಿಸೋದ್ರಿಂದ ಒಂದೊಂದು ಕೌಂಟರ್ನಲ್ಲಿ 6-7 ಮಂದಿ ಬಡಿಸೋದ್ರಿಂದ 100 ಕೌಂಟರ್ನಲ್ಲಿ ಏನು ಬಡಿಸ್ತಾರೆ ಇಲ್ಲಿಗೆ ಲಕ್ಷಾಂತರ ಮಂದಿಗೂ ಕೂಡ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಒಟ್ಟಾರೆ ಬಂದಂಥವರು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು, ಮಂಡ್ಯದ ರುಚಿನ ಸವಿಬೇಕು ಅನ್ನೋದು ಇಲ್ಲಿನ ಒಂದು ನಿರ್ಧಾರ ಆಗಿರುವಂಥದ್ದು, ಸಮ್ಮೇಳನದ ಆಯೋಜಕರ ಒಂದು ನಿರ್ಧಾರ ಆಗಿರುವಂಥದ್ದು. ಒಟ್ಟಾರೆ ಬಂದಂಥವ್ರಿಗೂ ಕೂಡ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರನ್ನು ಕೂಡ ಒದಗಿಸ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಊಟ ಮಾಡಿ ತೆರಳುವಂಥದ್ದು. ಮತ್ತು ಅದಲ್ಲದೆ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದರೂ ಕೂಡ ಊಟ ಮಾಡಿ ಮತ್ತೆ ಸಮ್ಮೇಳನಕ್ಕೆ ಹೋಗಿ ಸಮ್ಮೇಳನ ಕೂಡ ನೋಡ್ತಾ ಇರುವಂಥದ್ದು. ಬುಕ್ ಸ್ಟಾಲ್ ಆಗಿರ್ಬೋದು, ಎಕ್ಸಿಬಿಷನ್ ಆಗ್ಬೋದು, ಇದೆಲ್ಲನೂ ಕೂಡ ನೋಡಿ ಹೋಗ್ತಾ ಇರುವಂಥದ್ದು. ಶಾಲಾ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ.